ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡನ್ನು ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ, ಏನೇನು ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ. ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡನ್ನು ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ, ಏನೇನು ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ. ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡನ್ನು ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ, ಏನೇನು ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ. ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡನ್ನು ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ,
ಏನೇನ್ ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ, ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ. ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು AC ಪೋಸ್ಟ್ಗೆ ಎಷ್ಟು ದುಡ್ಡನ್ನ ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ, ಏನೇನ್ ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ, ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ. ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ನುವಂತಾಗಿದೆ. ಈಗ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮೊದಲು 60% ಕಮಿಷನ್ಗೆ ಉತ್ತರ ಹೇಳಪ್ಪ, ಬೆಂಗಳೂರು AC ಪೋಸ್ಟ್ಗೆ ಎಷ್ಟು ದುಡ್ಡನ್ನ ತಗೋತೀರಾ, ಆ ಹಣ ಯಾರಿಗೆ ಹೋಗುತ್ತೆ, ಏನೇನ್ ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತೇಳಿ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಆಮೇಲೆ ದಿನ ಹೇಳ್ತಾರಲ್ಲ, ಸರ್ 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ಅವರು ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತೇನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತಲೂ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತ.